ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಬಟ್ಟೆ ಒಗೆಯುವ ಸ್ಥಳವಾಗಿ ಮಾರ್ಪಟ್ಟಿರುವ ನಗರಸಭೆಯ ಮಾಂಸ ಮಾರಾಟದ ಅಂಗಡಿಗಳ ಆವರಣ. ಚಿಂತಾಮಣಿ ನಗರದ ಎಂಜಿ ರಸ್ತೆಗೆ ಹೊಂದಿಕೊಂಡಿರುವ ಎಂಜಿ ರಸ್ತೆಯಲ್ಲಿನ ಸುಮಾರು 20ಕ್ಕೂ ಹೆಚ್ಚು ಮಾಂಸ ಮಾರಾಟ ಮಾಡುವ ಅಂಗಡಿಗಳನ್ನು ನಿರ್ಮಾಣ ಮಾಡಿದ್ದು, ಅದರ ವಿಲೇವಾರಿಯಾಗದ ಪರಿಣಾಮ ಇದೀಗ ಸಮೀಪದ ನಿವಾಸಿಗಳು ಕುರಿ ಮೇಕೆ ಸಾಕಿಕೊಳ್ಳಲು ಮತ್ತು ಆವರಣವನ್ನು ಬಟ್ಟೆ ಒಗೆಯುವ ಸ್ಥಳವಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ನಗರಸಭೆ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಸರ್ಕಾರ ಲಕ್ಷಾಂತರ ರುಗಳ ಅನುದಾನವನ್ನು ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿರುವ ಹಣದಲ್ಲಿ ನಗರದ ಎಂಜಿ ರಸ್ತೆಯಲ್ಲಿದ್ದ ಹಳೆ ಮತ್ತು ಅವಸಾನದ ಅಂಚಿನಲ್ಲಿ ಮಾಂಸದ ಅಂಗಡಿಗಳು ಮತ್ತು ಕಸಾಯಿಖಾನೆ ಜಾಗದಲ್ಲಿ ವೈಜ್ಞಾನಿಕವಾಗಿ ಅಂಗಡಿಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ಅನುದಾನವನ್ನು ಬಳಸಿಕೊಂಡಿದೆಯೇ ಹೊರತು ನಗರಸಭೆ ಆ ಅನುದಾನದಲ್ಲಿ ನಿರ್ಮಾಣ ಮಾಡಿರುವ ಕಟ್ಟಡದಿಂದ ಒಂದು ನಯಾ ಪೈಸೆ ಸಹ ಆದಾಯ ಬಾರದೇ ಇರುವುದು ದುರದೃಷ್ಟಕರ. ಸರ್ಕಾರದ ಲಕ್ಷಾಂತರ ರುಗಳ ಅನುದಾನದಲ್ಲಿ ಒಂದು ದಶಕ ಕಳೆದರೂ ಇದರ ಉದ್ಘಾಟನೆ ಆಗಿಲ್ಲ ಮತ್ತು ನಗರಸಭೆ ಅಧಿಕಾರಿಗಳು ಇದನ್ನು ವಿಲೇವಾರಿ ಮಾಡಲು ಸಹ ಮುಂದಾಗಿಲ್ಲ. ಇನ್ನು ಚುನಾಯಿತ ಪ್ರತಿನಿಧಿಗಳು ಸಹ ಇತ್ತ ಗಮನ ಹರಿಸದೆ ಅವರು ನಿರ್ಲಕ್ಷ್ಯ ತೋರಿಸುತ್ತಿರುವುದು ಎತ್ತಿ ತೋರಿಸುತ್ತದೆ. ನಗರದಾದ್ಯಂತ ಇರುವ ಮಾಂಸ ಮಾರಾಟ ಮಾಡುವ ಒಟ್ಟು 71 ಅಂಗಡಿಗಳ ಪೈಕಿ ಯಾರೂ ಮಾರಾಟ ಮಾಡುವ ಪರವಾನಗಿಯನ್ನು ನಗರಸಭೆಯಿಂದ ಪಡೆದುಕೊಳ್ಳದೆ ವ್ಯಾಪಾರ ನಡೆಸುತ್ತಿರುವುದು ವಿಪರ್ಯಾಸವಾದರೆ, ನಗರ ವ್ಯಾಪ್ತಿಯಲ್ಲಿ ಕಸಾಯಿಖಾನೆ ಇಲ್ಲದೇ ಇರುವುದರಿಂದ ಎಲ್ಲಿ ಅಂದರೆ ಅಲ್ಲಿ ಪ್ರಾಣಿ ವಧೆ ನಡೆಯುತ್ತಿದೆ. ನಗರಸಭೆಗೆ ಮತ್ತೊಂದು ವಿಶೇಷ. ನಗರದಲ್ಲಿ ಪ್ರಾಣಿ ವಧೆ ಮತ್ತು ಮಾಂಸ ಮಾರಾಟದ ಅಂಗಡಿಗಳು ಎಲ್ಲೆಂದರಲ್ಲಿ ಎಗ್ಗಿಲ್ಲದೆ ತಲೆ ಎತ್ತುತ್ತಿರುವ ಹಿನ್ನೆಲೆಯಲ್ಲಿ ಅವುಗಳನ್ನು ಕಡಿವಾಣ ಹಾಕಲು ನಗರಸಭೆಯ ಪೌರಾಯುಕ್ತರು ಸಹ ಎಚ್ಚೆತ್ತುಕೊಂಡಿಲ್ಲ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಸಣ್ಣ ಮತ್ತು ಮಧ್ಯಮ ಪಟ್ಟಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿರುವ ಅಂಗಡಿ ಮಳಿಗೆಗಳು ಪಕ್ಕದ ಖಾಲಿ ಸ್ಥಳದಲ್ಲಿ ಮಾಂಸ ಮಾರಾಟ ಮಾಡಲು ನಗರಸಭೆ ವತಿಯಿಂದ 70ಕ್ಕೂ ಹೆಚ್ಚು ಅಂಗಡಿಗಳು ನಿರ್ಮಾಣ ಮಾಡಿ ಹಂಚಿಕೆ ಮಾಡಿದೆ. ಆದರೆ ಎನ್ಎನ್ಟಿ ರಸ್ತೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಾಂಸ ಮಾರಾಟ ಮಾಡುವ ಅಂಗಡಿಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಪ್ರಾಣಿ ವಧೆ ಮಾಡಲು ಸೂಕ್ತ ಕಸಾಯಿಖಾನೆಯನ್ನು ನಿರ್ಮಾಣ ಮಾಡಿರುವುದು ಉದ್ಘಾಟನೆ ಮಾಡದ ಪರಿಣಾಮ 10 ವರ್ಷಕ್ಕೂ ಹೆಚ್ಚು ದಿನಗಳಿಂದ ಖಾಲಿ ಬಿದ್ದಿದೆ. ನಗರಸಭೆಗೆ ಲಕ್ಷಾಂತರ ರು ಆದಾಯ ನಷ್ಟವಾದರೆ ಇದೀಗ ಆ ಸ್ಥಳವನ್ನು ಸಾರ್ವಜನಿಕರು ಬಳಕೆ ಮಾಡಿಕೊಂಡು ಅವಸಾನದ ಅಂಚಿಗೆ ತಲುಪಿಸುತ್ತಿದ್ದು, ಇನ್ನಾದರೂ ನಗರಸಭೆ ಅಧಿಕಾರಿಗಳು ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ.